ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 990ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ರೆಡ್ಮಿ K80 ಸೀರೀಸ್ ಈ ಒಂದು ಮೊಬೈಲ್ಸ್ನ ನವೆಂಬರ್ 27ನೇ ತಾರೀಕು ಚೈನಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ನಮ್ಮ ಇಂಡಿಯಾದಲ್ಲೂ ಕೂಡ ಈ ಮೊಬೈಲ್ ಲಾಂಚ್ ಆಗುತ್ತೆ, ಆದರೆ ಯಾವಾಗ ಅಂತ ಹೇಳ್ಬಿಟ್ಟು ಹೇಳಿಲ್ಲ. ಇವಾಗ 27ನೇ ತಾರೀಕು ಚೈನಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಇವಾಗ ಈ ಮೊಬೈಲ್ಸ್ಗೆ ಸಂಬಂಧಪಟ್ಟ ರಿಟೈಲ್ ಬಾಕ್ಸ್ ಕೂಡ ಹೊರಗೆ ಬಂದಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಬಾಕ್ಸಸ್ ನೋಡಿದ್ರೆ ರೆಡ್ಮಿ ಮೊಬೈಲ್ ಬಾಕ್ಸಸ್ ತರ ಅನ್ಸೋದೇ ಇಲ್ಲ, ಓಪೋ ಮೊಬೈಲ್ ಬಾಕ್ಸಸ್ ತರ ಅನ್ಸುತ್ತೆ. ರೀಸನ್ ಏನು ಅಂದ್ರೆ ಓಪೋ ಕಂಪ್ನಿಯವರು ಕೂಡ ಸೇಮ್ ಇದೇ ಸ್ಟೈಲ್ ಅಲ್ಲಿ ಮೊಬೈಲ್ಸ್ ನ ಲಾಂಚ್ ಮಾಡ್ತಾರೆ. ಬಾಕ್ಸ್ ಪ್ಯಾಕಿಂಗ್ ಇದೇ ರೀತಿ ಇರುತ್ತೆ. ರೆಡ್ಮಿ ಅವರು ಕೂಡ ತುಂಬಾ ಮಟ್ಟಿಗೆ ಇನ್ಸ್ಪೈರ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಈ ಮೊಬೈಲ್ಸ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಫ್ಲಾಗ್ಶಿಪ್. ಇದರಲ್ಲಿ ನಿಮಗೆ ಸ್ನ್ಯಾಪ್ ಡ್ರ್ಯಾಗನ್ 8 ಸೀರೀಸ್ ಅಲ್ಲಿ ಯಾವ್ದಾದ್ರು ಒಂದು ಪ್ರೊಸೆಸರ್ ನ ಯೂಸ್ ಮಾಡಿರ್ತಾರೆ. ನನಗೆ ಅನಿಸ್ತಂಗೆ ಸ್ನ್ಯಾಪ್ ಡ್ರ್ಯಾಗನ್ 8 Gen 3 ಯೂಸ್ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ನಾನಾದ್ರೆ ಅನ್ಕೊಂತಿದ್ದೀನಿ. ನಿಮಗೆ ಒಂದು ಸ್ವಲ್ಪ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ. ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ರು ಕೂಡ ರೀಸನಬಲ್ ಪ್ರೈಸ್ ಅಲ್ಲೇ ಸಿಗುತ್ತೆ. ಸೊ ನೋಡೋಣಂತೆ ರೆಡ್ಮಿ ಕಂಪ್ನಿಯವರು ಈ ಒಂದು ಮೊಬೈಲ್ ನ ನಮ್ಮ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ಇಷ್ಟು ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಾಟ್ಸ್ಆಪ್ ಅವರು ಒಂದು ಹೊಸ ಫೀಚರ್ ನ ರೋಲ್ ಔಟ್ ಮಾಡಿದ್ದಾರೆ. ಈ ಫೀಚರ್ ತುಂಬಾ ಜನರಿಗೆ ಯೂಸ್ ಆಗುತ್ತೆ, ಹಾಗೆ ಬಂದ್ಬಿಟ್ಟು ತುಂಬಾನೇ ಡಿಫರೆಂಟ್ ಆಗಿದೆ. ಅಂತ ಫೀಚರ್ ಯಾವ್ದಪ್ಪ ಅಂದ್ರೆ, ಇವಾಗ ನಾರ್ಮಲ್ ಆಗಿ ವಾಟ್ಸ್ಆಪ್ ಅಲ್ಲಿ ನಮಗೆ ವಾಯ್ಸ್ ಮೆಸೇಜಸ್ ಬರ್ತಾ ಇರುತ್ತೆ. ಇವಾಗ ಯಾರು ಕೂಡ ಇಲ್ಲ ಅಂದಾಗ ಆ ಒಂದು ವಾಯ್ಸ್ ಮೆಸೇಜ್ ನ ಧೈರ್ಯವಾಗಿ ನಾವು ಕೇಳ್ಬೋದು. ಇವಾಗ ತುಂಬಾ ಜನ ಇದ್ದಾರೆ ಅಂದಾಗ ವಾಯ್ಸ್ ಮೆಸೇಜ್ ಕೇಳೋದಕ್ಕಾದ್ರೆ ಆಗೋದಿಲ್ಲ, ಅದರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ವಾಟ್ಸ್ಆಪ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಟ್ರಾನ್ಸ್ಕ್ರಿಪ್ಟ್ ಅಂತ ಹೇಳ್ಬಿಟ್ಟು ಒಂದು ಫೀಚರ್ ನ ರೋಲ್ ಔಟ್ ಮಾಡಿದ್ದಾರೆ. ಇದರಿಂದ ನಿಮಗೆ ಏನ್ ಯೂಸ್ ಆಗುತ್ತೆ ಅಂದ್ರೆ, ಆ ಒಂದು ವಾಯ್ಸ್ ಮೆಸೇಜ್ ಅಲ್ಲಿ ಏನ್ ಮೆಸೇಜ್ ಇರುತ್ತೋ ಅದನ್ನ ಕ್ಲೀನ್ ಆಗಿ ಟೈಪ್ ಮಾಡಿಬಿಟ್ಟು ನಿಮಗಾದ್ರೆ ತೋರಿಸುತ್ತೆ. ಇವಾಗ ನೀವು ಒಂದು ಮೀಟಿಂಗ್ ಅಲ್ಲಿ ಇದ್ದೀರಾ ಅಂತ ಇಟ್ಕೊಳ್ಳಿ, ಆ ಮೀಟಿಂಗ್ ಅಲ್ಲಿ ಒಂದು ಮೆಸೇಜ್ ಬಂದ್ರೆ ಓದ್ಬೋದು, ವಾಯ್ಸ್ ಮೆಸೇಜ್ ಬಂದ್ರೆ ಕೇಳೋದಕ್ಕಾಗತ್ತಾ? ಆಗೋದಿಲ್ಲ. ಅಂತ ಟೈಮಲ್ಲಿ ಈ ಒಂದು ಫೀಚರ್ ನ ನೀವು ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಆ ವಾಯ್ಸ್ ಮೆಸೇಜ್ ಅಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಕ್ಲೀನ್ ಆಗಿ ನಿಮಗೆ ಟ್ರಾನ್ಸ್ಕ್ರಿಪ್ಟ್ ಮಾಡಿ ಕೊಡುತ್ತೆ. ಅವಾಗ ನೀವು ಈಸಿಯಾಗಿ ಓದ್ಬೋದು. ಈ ಒಂದು ಫೀಚರ್ ನ ಈಗಾಗಲೇ ರೋಲ್ ಔಟ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ವಾಟ್ಸ್ಆಪ್ ಅವರು ಹೇಳ್ತಿದ್ದಾರೆ. ಇನ್ನ ನಿಮಗೆ ಈ ಫೀಚರ್ ಬಂದಿಲ್ಲ ಅಂದ್ರೆ ಒಂದ್ಸಲ ಆಪ್ ನ ಅಪ್ಡೇಟ್ ಮಾಡ್ಕೊಳ್ಳಿ, ಅವಾಗ ನಿಮಗೆ ಈ ಒಂದು ಫೀಚರ್ ಬಂದಿರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಐಫೋನ್ SE 4 ಈ ಮೊಬೈಲ್ ನ ಅತಿ ಶೀಘ್ರದಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಲಾಸ್ಟ್ ಒಂದ್ 2 ವರ್ಷದಿಂದ ನೋಡ್ಕೊಂಡ್ರೆ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಬರುತ್ತೆ, ಆದ್ರೆ ಆಪಲ್ ಕಂಪ್ನಿಯವರು ಲಾಂಚ್ ಮಾಡ್ತಿರ್ಲಿಲ್ಲ. ಈ ಸಲ ಒಂದ್ ಸ್ವಲ್ಪ ಸ್ಟ್ರಾಂಗ್ ರಿಪೋರ್ಟ್ಸ್ ಹೊರಗೆ ಬಂದಿದೆ ಅಂತಾನೆ ಹೇಳ್ಬೋದು. 2025 ಮಾರ್ಚ್ ತಿಂಗಳಲ್ಲಿ ಈ ಮೊಬೈಲ್ 100% ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಈ ಸಲ SE ಮೊಬೈಲ್ ನಿಮಗೆ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ನಾಚ್ ನೋಡೋದಾದ್ರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಸಣ್ಣ ನಾಚ್ ಇರುತ್ತೆ. ಈ ಒಂದು ಮೊಬೈಲ್ ಅಲ್ಲಿ A15 ಬಯೋನಿಕ್ ಚಿಪ್ಸೆಟ್ ನ ಯೂಸ್ ಮಾಡ್ತಿದ್ದಾರೆ. ಆಪಲ್ ಇಂಟೆಲಿಜೆನ್ಸ್ ಗೆ ಸಪೋರ್ಟ್ ಮಾಡುತ್ತೆ. ರೇರ್ ಸೈಡ್ ನಿಮಗೆ ಸಿಂಗಲ್ ಕ್ಯಾಮೆರಾ ಸೆಟಪ್ ಇರುತ್ತೆ, 48 ಮೆಗಾ ಪಿಕ್ಸೆಲ್ ಪ್ರೊವೈಡ್ ಮಾಡ್ತಿದ್ದಾರೆ. ಫ್ರಂಟ್ ಕ್ಯಾಮೆರಾ ನಿಮಗೆ 12 ಮೆಗಾ ಪಿಕ್ಸೆಲ್ ಇರುತ್ತೆ, ಟೈಪ್ ಸಿ ಪೋರ್ಟ್ ಇಂದ ಬರುತ್ತೆ. ಸ್ಪೆಸಿಫಿಕೇಶನ್ ವೈಸ್ ನಿಮಗೆ ತುಂಬಾನೇ ಅಪ್ಗ್ರೇಡ್ ಇರುತ್ತೆ ಅಂತಾನೆ ಹೇಳ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ಪ್ರೈಸ್ ಕೂಡ ತುಂಬಾ ಮಟ್ಟಿಗೆ ಈ ಸಲ ರೀಸನಬಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಅವರು ಲಾಂಚ್ ಮಾಡಿದ್ರು ಕೂಡ ಬೇರೆ ದೇಶದಲ್ಲಿ ನಿಮಗೆ ಕಮ್ಮಿ ಪ್ರೈಸ್ಗೆ ಸಿಗುತ್ತೆ SE ಮೊಬೈಲ್, ಆದ್ರೆ ನಮ್ಮ ಇಂಡಿಯಾದಲ್ಲಿ ನಿಮಗೆ SE ಮೊಬೈಲ್ ಕಮ್ಮಿ ಪ್ರೈಸ್ಗಂತೂ ಸಿಗೋದಿಲ್ಲ. 100% ನಿಮಗೆ ಒಂದು ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ, 50,000 55,000. ಸೊ ಈ ಒಂದು ಪ್ರೈಸ್ ರೇಂಜಿಗಂತೂ 100% ಲಾಂಚ್ ಮಾಡ್ತಾರೆ. ನಿಮ್ಮಲ್ಲಿ ಎಷ್ಟೇ ಜನ ಐಫೋನ್ SE 4 ಈ ಮೊಬೈಲ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ ಕಂಪ್ನಿಯವರು ಇವತ್ತು ನಮ್ಮ ಇಂಡಿಯಾದಲ್ಲಿ ರಿಯಲ್ಮಿ GT 7 Pro ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಸ್ಪೆಸಿಫಿಕೇಶನ್ಸ್ ಫೀಚರ್ಸ್ ಎಲ್ಲಾನು ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಪ್ರೈಸೇ ಜಾಸ್ತಿ ಆಯ್ತು. ಆ ಪ್ರೈಸ್ ಏನಕ್ಕೆ ಜಾಸ್ತಿ ಆಯ್ತು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ. ಇನ್ನು ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ ಫಸ್ಟ್ ನಿಮಗೆ ಡಿಸೈನ್ ನೋಡೋದಕ್ಕೆ ಈ ರೀತಿಯಾಗಿ ಇರುತ್ತೆ. ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗೆ ಬಂದ್ಬಿಟ್ಟು ತುಂಬಾ ಇಂಪ್ರೆಸಿವ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಮೊಬೈಲ್ ಡಿಸ್ಪ್ಲೇ ಸೈಜ್ ನೋಡೋದಾದ್ರೆ 6.78 ಇಂಚಸ್ ಫುಲ್ HD ಪ್ಲಸ್ MOLED ಡಿಸ್ಪ್ಲೇ ಇಂದ ಬರುತ್ತೆ. LTPO ಡಿಸ್ಪ್ಲೇ ನ ಯೂಸ್ ಮಾಡಿದ್ದಾರೆ. 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನು ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 8 Elite ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಕಂಪ್ಲೀಟ್ಲಿ ಫ್ಲಾಗ್ಶಿಪ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಇನ್ನು ಕ್ಯಾಮೆರಾ ವಿಷಯಕ್ಕೆ ಬಂದ್ರೆ ರೇಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್, ವೈಡ್ ಆಂಗಲ್ ಸೆನ್ಸರ್, ಥರ್ಡ್ ಕ್ಯಾಮೆರಾ 8 ಮೆಗಾ ಪಿಕ್ಸೆಲ್, ಫ್ರಂಟ್ ಕ್ಯಾಮೆರಾ 16 ಮೆಗಾ ಪಿಕ್ಸೆಲ್ ಇರುತ್ತೆ. 5800 mAh ಬ್ಯಾಟರಿ ಇರುತ್ತೆ. 120 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನು ಅಪ್ಡೇಟ್ಸ್ ಎಷ್ಟು ವರ್ಷ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿಲ್ಲ. ಇನ್ನು ಪ್ರೈಸ್ ನೋಡೋದಾದ್ರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, 12GB 256GB 57,000 ಇಟ್ಟಿದ್ದಾರೆ. ಅದೇ ನಿಮಗೆ 16GB 512GB ವೇರಿಯಂಟ್ ಬೇಕು ಅಂದ್ರೆ 63,000 ಆಗುತ್ತೆ. ಬ್ಯಾಂಕ್ ಆಫರ್ಸ್ ನ ನೀವು ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ 3,000 ರೂಪಾಯಿ ಕಮ್ಮಿ ಆಗುತ್ತೆ. ಆದ್ರೂ ಕೂಡ ಈ ಮೊಬೈಲ್ ಪ್ರೈಸ್ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು. ಹತ್ರ 55,000 ಲಾಂಚ್ ಮಾಡಿದ್ದಾರೆ, 57,000. ನಮ್ಮ ಇಂಡಿಯಾದಲ್ಲಿ ರಿಯಲ್ಮಿಗೆ 50,000 ಕೂಡ ಮಾರ್ಕೆಟ್ ಇಲ್ಲ, 30,000 35,000. ಸೊ ಈ ಒಂದು ರೇಂಜ್ ಅಲ್ಲಿ ಆದ್ರೆ ಇದೆ. 50,000 ಮೇಲೆ ನಮ್ಮ ಇಂಡಿಯಾದಲ್ಲಿ ರಿಯಲ್ಮಿಗೆ ಮಾರ್ಕೆಟ್ ಇಲ್ಲ, ಆದ್ರೆ ಏನ್ ಮಾಡೋದಕ್ಕಾಗೋದಿಲ್ಲ, ಪ್ರೊಸೆಸರ್ ನಮಗೆ ಇಂಪ್ರೂವ್ ಆಗುತ್ತಲ್ಲ, ಪ್ರೈಸ್ ಕೂಡ ಜಾಸ್ತಿ
ಜಾಸ್ತಿ ಆಗಿದೆ. ನೆಕ್ಸ್ಟ್ ನಮಗೆ iQ13 ಮೊಬೈಲ್ ಲಾಂಚ್ ಆಗುತ್ತೆ. ನನ್ಗೆ ರೆಸ್ ಪ್ರಕಾರ 55 ಅನ್ಕೊಂಡಿದ್ದೆ, ಇವಾಗ ಅದು ಕೂಡ 100% ನಿಮಗೆ 60,000ಕ್ಕೆ ಲಾಂಚ್ ಮಾಡ್ತಾರೆ. ಸೊ ಯಾರಾದ್ರೂ ಒಂದು ಫ್ಲಾಗ್ಶಿಪ್ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ವೆಯ್ಟ್ ಮಾಡಿ, ಇನ್ಮೇಲಿಂದ ನಿಮಗೆ ತುಂಬಾ ಫ್ಲಾಗ್ಶಿಪ್ ಮೊಬೈಲ್ಸ್ ಬರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ರೀಸೆಂಟ್ ಆಗಿ ಪೊಲ್ಯೂಷನ್ಗೆ ಸಂಬಂಧಪಟ್ಟ ರಿಪೋರ್ಟ್ ಹೊರಗೆ ಬಂದಿದೆ. ಈ ರಿಪೋರ್ಟ್ ನೋಡಿದ್ದಾದ್ಮೇಲೆ ನಿಜವಾಗ್ಲೂ ಶಾಕ್ ಆದೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಯಾವ್ಯಾವ ಸ್ಟೇಟ್ ಅಲ್ಲಿ ಯಾವ್ಯಾವ ಸಿಟಿಯಲ್ಲಿ ಪೊಲ್ಯೂಷನ್ ಜಾಸ್ತಿ ಇದೆ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ರಿಪೋರ್ಟ್ ಅಲ್ಲಿ ಗೊತ್ತಾಗಿದೆ. ಈ ರಿಪೋರ್ಟ್ ನಿಮಗೆ ಕ್ಲೀನ್ ಆಗಿ ಅರ್ಥ ಆಗಬೇಕು ಅಂದ್ರೆ ಇವಾಗ ನಾನು ನಿಮಗೊಂದು ಚಾರ್ಟ್ ತೋರಿಸ್ತೀನಿ, ಅದನ್ನ ನೋಡಿ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇಂಡೆಕ್ಸ್ ವ್ಯಾಲ್ಯೂ ಏನಿದೆ ಅಲ್ಲ, ಈ ಒಂದು ಇಂಡೆಕ್ಸ್ ವ್ಯಾಲ್ಯೂ ಎಷ್ಟು ಕಮ್ಮಿ ಇರುತ್ತೋ ನಾವು ತಗೊಂತಾ ಇರೋ ಗಾಳಿ ಅಷ್ಟು ಶುದ್ಧವಾಗಿದೆ ಅಂತೇಳಿ ಅರ್ಥ. ಆ ಇಂಡೆಕ್ಸ್ ವ್ಯಾಲ್ಯೂ ಜಾಸ್ತಿ ಆದಷ್ಟು ಅದು ತುಂಬಾನೇ ಡೇಂಜರ್. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, 0 to 50 ಇತ್ತು ಅಂದ್ರೆ ಅದು ಗುಡ್, 51 to 100 ಇತ್ತು ಅಂದ್ರೆ ಓಕೆ, 101 ಇಂದ 200 ಇತ್ತು ಅಂದ್ರೆ ಮಾಡರೇಟ್, 200 ಮೇಲೆ ಏನಾದ್ರೂ ಸ್ಕೋರ್ ಇತ್ತು, 200 ಮೇಲೆ ಏನಾದ್ರೂ ಆ ಇಂಡೆಕ್ಸ್ ವ್ಯಾಲ್ಯೂ ಇತ್ತು ಅಂದ್ರೆ ಆ ಒಂದು ಸಿಟಿಯಲ್ಲಿ ಇರೋದು ತುಂಬಾ ಡೇಂಜರ್ ಅಂತಾನೆ ಹೇಳ್ಬೋದು. ನಿಮಗೆ ಹೆಲ್ತ್ ಇಶ್ಯೂಸ್ ಅನ್ನೋದು ರೆಗ್ಯುಲರ್ ಆಗಿ ಬರ್ತಾನೆ ಇರುತ್ತೆ. ಇವಾಗ ನಿಮಗೆ ಒಂದು ಐಡಿಯಾ ಸಿಕ್ತಲ್ಲ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಟಾಪ್ ಸಿಟೀಸ್ ಅಂತಾನೆ ಹೇಳ್ಬೋದು. ಫಸ್ಟ್ ಪ್ಲೇಸ್ ಅಲ್ಲಿ ನೋಡ್ಕೊಂಡ್ರೆ ಡೆಲ್ಲಿ ಇದೆ, ಅಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ ನೋಡ್ಕೊಂಡ್ರೆ 567 ಇದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 200 ಮೇಲೆ ಇರಬಾರ್ದು, 250 ಇದ್ರೂ ಕೂಡ ಅದು ತುಂಬಾ ಮಟ್ಟಿಗೆ ಡೇಂಜರ್ ಅಂತಾನೆ ಹೇಳ್ಬೋದು. ಅಂತದ್ರಲ್ಲಿ ಡೆಲ್ಲಿಯಲ್ಲಿ ನೋಡ್ಕೊಂಡ್ರೆ 567 ಇದೆ. ಅಲ್ಲಿರೋದು ಕೂಡ ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು. ತುಂಬಾನೇ ಹೆಲ್ತ್ ಇಶ್ಯೂಸ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ಮಕ್ಕಳಿಗೂ ಕೂಡ ತುಂಬಾ ಮಟ್ಟಿಗೆ ಪ್ರಾಬ್ಲಮ್ ಆದ್ರೆ ಕ್ರಿಯೇಟ್ ಆಗುತ್ತೆ. ಇನ್ನು ಏರ್ ಪೊಲ್ಯೂಷನ್ ಯಾವ ಲೆವೆಲ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ನೀವೇ ಇಮ್ಯಾಜಿನ್ ಮಾಡ್ಕೋಬಹುದು. ಸೆಕೆಂಡ್ ಪ್ಲೇಸ್ ಅಲ್ಲಿ ನಮಗೆ ಪಟ್ನಾ ಇದೆ, ಥರ್ಡ್ ಪ್ಲೇಸ್ ಅಲ್ಲಿ ಕೋಲ್ಕತ್ತಾ ಇದೆ, ಫೋರ್ತ್ ಪ್ಲೇಸ್ ಅಲ್ಲಿ ಲಕ್ನೋ ಇದೆ, ಫಿಫ್ತ್ ಪ್ಲೇಸ್ ಅಲ್ಲಿ ಜೈಪುರ್ ಇದೆ, ಸಿಕ್ಸ್ತ್ ಪ್ಲೇಸ್ ಅಲ್ಲಿ ಭೋಪಾಲ್ ಇದೆ, ಸೆವೆಂತ್ ಪ್ಲೇಸ್ ಅಲ್ಲಿ ಹೈದರಾಬಾದ್ ಇದೆ. ಇವಾಗ ಹೈದರಾಬಾದ್ ಅಲ್ಲಿರೋ ಏರ್ ಕ್ವಾಲಿಟಿ ನೋಡ್ಕೊಂಡ್ರೆ, ಹೈದರಾಬಾದ್ ಅಲ್ಲಿ ನೀವು ಒಂದು ದಿನ ಉಸಿರಾಡಿದೀರಾ ಅಂದ್ರೆ 1.5 ಸಿಗರೇಟ್ ಸೇದ್ದಂಗೆ. ಅಂದ್ರೆ 1.5 ಸಿಗರೇಟ್ ಸೇದಿದ್ರೆ ನಮ್ಮ ಬಾಡಿಗೆ ಎಷ್ಟೆಲ್ಲ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೋ, ಹೈದರಾಬಾದ್ ಅಲ್ಲಿ ನೀವು ಒಂದು ದಿವಸ ಅಡ್ಡಾಡಿದ್ರು ಕೂಡ ಅಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಇನ್ನು ನೆಕ್ಸ್ಟ್ 11th ಪ್ಲೇಸ್ ಅಲ್ಲಿ ನೋಡ್ಕೊಂಡ್ರೆ ನಮ್ಮ ಬ್ಯಾಂಗ್ಳೂರ್ ಇದೆ, 82, ತುಂಬಾ ಪ್ಯೂರ್ ಅಂತಾನೆ ಹೇಳ್ಬೋದು. ಈಸಿಯಾಗಿ ನಾವು ಉಸಿರಾಡ್ಬೋದು, ಪೊಲ್ಯೂಷನ್ ಕೂಡ ಜಾಸ್ತಿ ಇಲ್ಲ. ಇನ್ನು ಲಾಸ್ಟ್ ಪ್ಲೇಸ್ 14th ಪ್ಲೇಸ್ ಅಲ್ಲಿ ನೋಡ್ಕೊಂಡ್ರೆ ಕೊಚ್ಚಿ ಇದೆ, 13, ವೆರಿ ವೆರಿ ಗುಡ್ ಅಂತಾನೆ ಹೇಳ್ಬೋದು. ಅಲ್ಲಿ ಒಂದು ವಾರ ಏನಾದ್ರೂ ನಾವು ಅಲ್ಲಿ ಬಂದಿದೀವಿ ಅಂದ್ರೆ ನಮ್ಮ ಬಾಡಿ ಪೂರ್ತಿ ಪ್ಯೂರ್ ಆಗಿ ಹೋಗ್ಬಿಡುತ್ತೆ, ಅಷ್ಟು ಒಳ್ಳೆ ಹೇರ್ ಕ್ವಾಲಿಟಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇದು ಮಾತ್ರ ತುಂಬಾ ಶಾಕಿಂಗ್ ಅಂತಾನೆ ಹೇಳ್ಬೋದು. ಇಷ್ಟು ನ್ಯೂಸ್ ಹೇಳೋದಕ್ಕಿಂತ ಮುಂಚೆ ಡೀಲ್ ಆಫ್ ದಿ ಡೇ ನೋಡೋಣಂತೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಬೀಟ್ ಎಕ್ಸ್ಪಿಗೆ ಸಂಬಂಧಪಟ್ಟ ಸ್ಮಾರ್ಟ್ ವಾಚ್ 1100 ರೂಪಾಯಿಗೆ ಸಿಗ್ತಾ ಇದೆ. ಲೋಯೆಸ್ಟ್ ಅಂತಾನೆ ಹೇಳ್ಬೋದು, ಸ್ಪೆಸಿಫಿಕೇಶನ್ಸ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಬಂದ್ಬಿಟ್ಟು ಲ್ಯಾಪ್ಟಾಪ್, ಇದರಲ್ಲಿ ನಿಮಗೆ ಮೊಬೈಲ್ ಸ್ಟ್ಯಾಂಡು ಕೂಡ ಇರುತ್ತೆ. ಇದು ನಿಮಗೆ 250 ರೂಪಾಯಿಗೆ ಸಿಗ್ತಾ ಇದೆ. ಆನ್ಲೈನ್ ವರ್ಕ್ ಮಾಡ್ಕೋಬೇಕಾದ್ರೆ ಇದು ನಿಮಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ತುಂಬಾ ಜನ 2000 ಒಳಗಡೆ ಯಾವ್ದಾದ್ರು ಒಂದು ಒಳ್ಳೆ ಇಯರ್ ಬಡ್ಸ್ ಇದ್ರೆ ಹೇಳಿ ಅಂತ ಹೇಳ್ಬಿಟ್ಟು ಕೇಳ್ತಿದ್ರಿ. ಇವಾಗ ಅಟ್ ಪ್ರೆಸೆಂಟ್ 2000 ಒಳಗಡೆ ಅಂದ್ರೆ ಒಂದೇ ಬಡ್ಸ್ ಇದೆ ರಿಯಲ್ಮಿ ಬ್ರ್ಯಾಂಡ್ ಇಂದ, ರಿಯಲ್ಮಿ T300, ರಿಯಲ್ಮಿ T310 ಅಂತೇಳಿ. ಎರಡು ಕೂಡ ನಿಮಗೆ ಸೇಮ್ ಸ್ಪೆಸಿಫಿಕೇಶನ್ಸ್, ಡಿಸೈನು ಕೂಡ ಸೇಮೇ ಇರುತ್ತೆ. ಇದು ನಿಮಗೆ 2000 ಪ್ರೈಸ್ ರೇಂಜ್ ಅಲ್ಲಿ ಸಿಗ್ತಾ ಇದೆ. ಇದು ನಿಮಗೆ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಯಾವಾಗೋ ಒಂದ್ಸಲ ನಿಮಗೆ ಒಂದು 200 ರೂಪಾಯಿ ಇಲ್ಲಾಂದ್ರೆ 300 ರೂಪಾಯಿ ಕಮ್ಮಿ ಆಗುತ್ತೆ, ಅಷ್ಟು ಬಿಟ್ರೆ 2000ಕ್ಕೆ ಸೇಲ್ ಮಾಡ್ತಾರೆ. ಇದು ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಈ ಎಲ್ಲಾ ಡೀಲ್ಸು ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇರುತ್ತೆ. ಪ್ರತಿದಿನ ನಾವು ಪೋಸ್ಟ್ ಮಾಡ್ತಾನೆ ಇರ್ತೀವಿ. ಅಷ್ಟರಲ್ಲಿ ನಿಮಗೆ ಯಾವ್ದು ಇಂಟ್ರೆಸ್ಟಿಂಗ್ ಆಗಿ ಅನ್ಸುತ್ತೋ ಅದನ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಿವೋ ಇಂದ ವಿವೋ X200 ಸೀರೀಸ್, ಈ ಮೊಬೈಲ್ಗೋಸ್ಕರನೂ ಕೂಡ ತುಂಬಾ ಜನ ವೇಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇವಾಗ ವಿವೋ ಅವರೇ ಅಫಿಷಿಯಲ್ ಆಗಿ ಟೀಸ್ ಮಾಡಿದ್ದಾರೆ, ಕಮ್ಮಿಂಗ್ ಸೂನ್ ಅಂತ ಹೇಳ್ಬಿಟ್ಟು ಒಂದು ಪೋಸ್ಟರ್ ನ ರಿಲೀಸ್ ಮಾಡಿದ್ದಾರೆ. ಯಾವಾಗ ಈ ಮೊಬೈಲ್ಸ್ ನ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಇವಾಗ ಅಫಿಷಿಯಲ್ ಆಗಿ ಟೀಸ್ ಮಾಡಿದ್ದಾರೆ. ಬೇರೆ ಕಂಟ್ರೀಸ್ ಅಲ್ಲಿ ಈಗಾಗಲೇ ಲಾಂಚ್ ಮಾಡಿದ್ದಾರೆ. ಮೊಬೈಲ್ಸ್ ಕೂಡ ಸೂಪರ್ ಡೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾಸಿಗೆ ನೀವು ಫಿದಾಗಿ ಹೋಗ್ಬಿಡ್ತೀರಾ. ಒಂದ್ಸಲ ಈ ಮೊಬೈಲ್ ನ ನೀವು ಯೂಸ್ ಮಾಡಿದೀರಾ ಅಂದ್ರೆ ಮತ್ತೆ ಯಾವ ಮೊಬೈಲ್ಗೂ ಕೂಡ ನೀವು ಶಿಫ್ಟ್ ಆಗೋದಿಲ್ಲ. ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್, ಅಷ್ಟು ಒಳ್ಳೆ ಕ್ಯಾಮ್ರಾಸ್ ಇರುತ್ತೆ ಅಂತಾನೆ ಹೇಳ್ಬೋದು. ನನಗೆ ಅನಿಸ್ತಂಗೆ ನಮ್ಮ ಇಂಡಿಯಾದಲ್ಲಿ 3 ಮೊಬೈಲ್ಸ್ ನ ಲಾಂಚ್ ಮಾಡ್ತಾರೆ. ವಿವೋ X200, 200 ಮಿನಿ, 200 ಪ್ರೋ ಅಂತೇಳಿ. ಅಲ್ಟ್ರಾ ಅಂತಾನೂ ಕೂಡ ಒಂದು ಮೊಬೈಲ್ ಇರುತ್ತೆ. ಆ ಮೊಬೈಲ್ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡೋದಿಲ್ಲ, ಬೇರೆ ಕಂಟ್ರೀಸ್ ಅಲ್ಲಿ ಲಾಂಚ್ ಮಾಡ್ತಾರೆ. ಸೊ ನೋಡೋಣಂತೆ ಈ ಮೊಬೈಲ್ಸ್ ಲಾಂಚ್ ಆಯ್ತು ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.